ಮಾವ. ನೀವೇ ನೋಡ್ದ ಹಾಗೆ ಸತ್ಯ 3 ಹೊತ್ತು ಸಂಸ್ಥಾನ ಅಂತಿರ್ತಾರೆ. ನನ್ ಜೊತೆಗೆ ನೀವಿರ್ಬೇಕು ಮಾವ. ನೀವಿದ್ರೆ ನನಗ್ ಧೈರ್ಯ. ಡಾಕ್ಟರ್ ಯಾವ ಹೊತ್ತಲ್ಲಿ ಬೇಕಿದ್ರು ಡೆಲಿವರಿ ಆಗ್ಬೋದು ಅಂತ ಹೇಳಿದ್ದಾರೆ. ನೀವು ಸಹಸ್ರ ಚಂಡಿಕಾ ಹೋಮ ಮಾಡಿಸ್ತಿದ್ದೀರಂತೆ. ನಾನಾ? ಇಲ್ವಲ್ಲ. ಅದು ಸಂಸ್ಥಾನದ ಪ್ರಾಂಗಣದಲ್ಲ. ಇಲ್ವಲ್ಲ, ಎಲ್ಲೂ ಮಾಡಿಸ್ತಿಲ್ಲ ಅಮ್ಮಾಜಿ. ಮಾಡಿಸ್ತಿದ್ದೀರಂತೆ. ಸಾವಿತ್ರಿಗೆ ಸೇರಿರೋ 3 ಎಕರೆ ಜಮೀನಲ್ಲಿ ಎಲ್ಲ ಬಿಟ್ಟು ಆ ತಲೆ ಮಾಸ್ತವಳ ಜಮೀನಲ್ಲ. ಹಾಗೆ ಮಾಡಲೇಬೇಕು ಅನ್ನೋದಾದ್ರೆ ಸಂಸ್ಥಾನಕ್ಕೆ ಸೇರಿ 1000 ಎಕರೆ ಜಮೀನಿದೆ. ಆದ್ರೆ ಆ 1000 ಎಕರೆಲಿ ದೇವಸ್ಥಾನ ಕಟ್ಸೋದಕ್ಕೆ ತಾಯಿ ಅಪ್ಪಣೆ ಕೊಟ್ಟಿಲ್ವಲ್ಲ ಗೌಡ್ರೆ. ಆದ್ರೆ ಆ ಜಮೀನು ಸಾವಿತ್ರಿ ಕಂಪ್ಲೇಂಟ್ ವಾಪಸ್ ತಗೊಂಡಿದ್ದನ್ನೇ ರಾಜಿ ಅಂದ್ಕೊಂಡು ಜಮೀನನ್ನ ದೇವಸ್ಥಾನಕ್ಕಾಗಿ ಬಿಟ್ಕೊಟ್ಟಿದ್ದಾರೆ ಅಂತ ತಪ್ಪು ತಿಳಿದು ನಮ್ಮ ಗೌಡ್ರು ಅಲ್ಲೇ ಹೋಮಕ್ಕೆ ವ್ಯವಸ್ಥೆ ಮಾಡ್ತಿದಾರಂತೆ. ಹೌದು. ಆ ಜಮೀನಲ್ಲಿರೋ ನಿಧಿ ನಮ್ಮ ಕೈ ಸೇರೋವರೆಗೂ ನಮ್ಮ ಹಠ, ಸ್ವಾಭಿಮಾನ, ಪೌರುಷ ಎಲ್ಲ ಗಂಟು ಮೂಟೆ ಕಟ್ಟಿ. ಹಾಗಾದ್ರೆ ಹೋಮದ ತಯಾರಿ ಭರ್ಜರಿಯಾಗಿ ನಡೆಯುತ್ತೆ. ಈ ವಿಷಯನ ಮೊದಲು ಗೌರವ್ ತಿಳಿಸಿ. ಎಲ್ಲ ಬಿಟ್ಟು ಆಗುವೆಗೆ ಯಾಕೆ ಅಮ್ಮಾಜಿ? ಸಾವಿತ್ರಿಗೆ ಈ ವಿಷಯ ತಿಳಿಯೋದಾದ್ರೂ ಹೇಗೆ ಗೌಡ್ರೆ? ಅಂದ್ರೇನು? ನನ್ನ ಮೇಲೆ ಪ್ರೀತಿಗಷ್ಟೇ ನೀನು ಕಂಪ್ಲೇಂಟ್ ವಾಪಸ್ ತಗೊಂಡೆ. ನಿನಗದು ಇಷ್ಟ ಇರಲಿ ಅಂತ ತಾನೆ? ಹಾಗಲ್ಲ ಸತ್ಯ. ಅದು ಹಾಗೆ ಇದ್ರೂ ನಂಗೆ ಖುಷಿನೇ. ನನ್ನ ಹೆಂಡತಿ ನನ್ನ ಪ್ರೀತಿಗೋಸ್ಕರ ಏನ್ ಬೇಕಾದ್ರೆ ಮಾಡ್ತಾಳೆ ಅಂದ್ರೆ ಖುಷಿ ಆಯ್ಕಿಲ್ವಾ? ಆಯ್ತು, ದಯವಿಟ್ಟು ಈಗ ನನ್ನ ಮಾತು ನಡೆಸ್ಕೊಡಿ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಮಾವ ಹೊರಟು ನಿಂತಿದ್ದಾರೆ, ಬನ್ನಿ ಸತ್ಯ. ಅಂದ್ರೆ ನನಗೋಸ್ಕರ ನೀನು ಬೇಕಾದ್ ಮಾಡಿದ್ಯಾ? ನಿನಗೋಸ್ಕರ ನಾನು ಬೇಕಾದ್ ಮಾಡ್ಬೇಕು ಅಂತ ತಾನೆ? ಹಾಗೆ ತಿಳ್ಕೊಳ್ಳಿ. ಮಾವ ಹೊರಟು ನಿಂತಿದ್ದಾರೆ, ಅವ್ರನ್ನ ತಡಿಬೇಕು. ಬನ್ನಿ ಸತ್ಯ. ಪ್ರೀತಿಗೆ ಬದಲು ಪ್ರೀತಿ ಕೇಳ್ತಿದ್ಯಾ? ತಪ್ಪ? ಖಂಡಿತ ಇಲ್ಲ. ಆದ್ರೆ ಗೀದ್ರೆ ಎಲ್ಲ ಆಮೇಲೆ ಹೇಳೋರಂತೆ. ಮೊದ್ಲು ಮಾವನ್ ತಡಿಬೇಕು ಅಷ್ಟೇ ತಾನೆ. ಅದ್ಯಾವ ದೊಡ್ಡ ವಿಷಯ? ಬಾ. ಹಲೋ, ಹರಿ ಓಂ. ಯಾರು? ಗೌರ, ನಾವು ನಿನ್ನ ನಾದಿನಿ. ನೆನಪಿರ್ಬೇಕಲ್ವಾ? ಅಮ್ಮಾಜಿ, ನೀವು? ಇವ್ರು ಬೆಳಗ್ಗೆನೆ ಹೊರಗೋದ್ರು ಸಂಸ್ಥಾನಕ್ಕೆ ಅಂತ, ಬರ್ಲಿಲ್ವಾ? ನಿನ್ ಜೊತೆ ಮಾತಾಡೋದಕ್ಕೆ ಫೋನ್ ಮಾಡಿದ್ದು ಗೌರ. ಹೇಳಿ ಅಮ್ಮಾಜಿ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಹೌದು ಬಿಡು,
ಊರಲ್ಲೊಬ್ಳು ಗೆಳತಿ ಬೆಂಬಲಕ್ಕಿದ್ದಾಳೆ. ಮಗ ಕೈಗೆ ಬಂದಿದ್ದಾನೆ. ಆ ಖುಷಿಲೇ ನಿನಗೂ ಮೈ ಬಂದಿದೆ. ಗೌಡ್ರ ಪಕ್ಕ ನಿಂತ್ರೆ ಈಗ ಕಾಣ್ತೀಯ. ಮೊದಲೆಲ್ಲ ನೀನು ಕಾಣ್ತಾನೆ ಇರಲಿಲ್ಲ. ಅವನು ಅಡಿಕೆ ಮರ ಆದರೆ ನೀನು ಬಾಳೆ ಸಸಿ. ಬಿಡು, ಇದನ್ನು ಹೇಳೋದಕ್ಕೆಲ್ಲ ನಾವು ಕರೆ ಮಾಡಿದ್ದು. ಮುಂದಿನ ವಾರ ಬಿಡುವು ಇಟ್ಕೋ ಅಂತ ಹೇಳೋದಕ್ಕೆ. ನನ್ಗೇನು, ಯಾವಾಗ್ಲೂ ಬಿಡುವೆ. ಮುಂಚೆ ನೀನು ಹಾಗೆ ಇದ್ದೆ, ಆದರೆ ಈಗ ಸ್ನೇಹಿತೆ, ಅವಳ ಅವಶ್ಯಕತೆ ಬೇಕು ಬೇಡಗಳ ಜೊತೆ ನಿನಗೆ ಬಿಡದಿರ್ಬೇಕಲ್ಲ. ಹಾಗೇನಿಲ್ಲ, ಹೇಳಿ ಅಮ್ಮಾಜಿ. ಮುಂದಿನ ಶುಕ್ರವಾರ ಸಹಸ್ರ ಚಂಡಿಕಾ ಹೋಮ ಇದೆ. ಅದಕ್ಕೆ ನೀನು ತಪ್ಪದೆ ಹಾಜರಾಗಬೇಕು. ಚಂಡಿಕಾ ಹೋಮನ ಯಾವಾಗ್ಲೂ ನವರಾತ್ರಿ ಹೊತ್ತಿಗೆ ನಡೀತಾ ಇತ್ತು. ನಡೀತಿತ್ತು ನಿಜ. ಆದರೆ ನಿಮ್ಮ ಪತಿಗೆ ಅತೀವ ಸಂತೋಷ ಆಗಿ ಈ ಬಾರಿ ಜ್ಯೇಷ್ಠ ಮಾಸದಲ್ಲೇ ನಡಿಬೇಕು ಅಂತ ತಾವೇ ಮುಂದೆ ನಿಂತು ಎಲ್ಲ ತಯಾರಿ ನಡೆಸಿದ ನಂತರ ನಮ್ಮ ಗಮನಕ್ಕೆ ತಂದಿದ್ದಾರೆ. ನಾವು ಹೇಳೋದಕ್ಕೆ ಏನೂ ಉಳಿಸೇ ಇಲ್ಲ. ಈಗಾಗಲೇ ಸುತ್ತ 10 ಪ್ರಕಟಪಡಿಸಿದ್ದಾರೆ. ಹೌದಾ? ಸರಿ, ಬರ್ತೀನಿ. ಬರಲೇಬೇಕಲ್ಲ ಗೌರ. ಹಾ, ಇನ್ನೊಂದು ವಿಷಯ. ಹೋಮ ಅಂದ ಕೂಡಲೇ ಸಂಸ್ಥಾನಕ್ಕೆ ಬಂದ್ಬಿಟ್ಯಾ. ಆದರೆ ಈ ಸಲ ಹೋಮ ಸಂಸ್ಥಾನದಲ್ಲ. ಮತ್ತೆ ಸಾವಿತ್ರಿ ಜಮೀನಲ್ಲಿ. ಹೊರಟಿದ್ದೀನಿ. ನಿನಗೆ ತೊಂದರೆ ಕೊಡಲ್ಲ. ಯಾರು ಹೇಳಿದ್ದು ತೊಂದರೆ ಅಂತ? ಯಾರು ಯಾಕೆ ಹೇಳಬೇಕು? ನನಗೆ ಗೊತ್ತಿದೆ. ಕೊಡಿ ಬ್ಯಾಗು. ನನ್ನ ಬ್ಯಾಗನ್ನು ನಾನು ಹೊರಕ್ಕಾಗದೇ ಇರೋಷ್ಟು ವೀಕ್ ಅಲ್ಲ ನಾನು. ನನಗೆ ಗೊತ್ತು ನೀವು ತುಂಬ ಸ್ಟ್ರಾಂಗು ಅಂತ. ಅದಕ್ಕೆ ನೀವು ನಮ್ಮನ್ನು ಹೀಗೆ ಮಾಡಿರೋದು. ಏನು ಮಾಡಿದ್ದೀನಪ್ಪ? ಒಂದೇ ಸರ್ತಿ ಹೇಳಿಬಿಡು, ಏನೇನು ಆಪಾದನೆಗಳಿವೆ, ಅಸಮಾಧಾನಗಳಿವೆ, ಆರೋಪಗಳಿವೆ ಅಂತ. ನನಗೆ ಗೊತ್ತು, ನಾನು ಮಂಕ, ನನಗೆ ಮಾತಾಡೋಕ್ಕೆ ಬರೋಕ್ಕಿಲ್ಲ ಅಂತ. ಮಾತಾಡೋದನ್ನು ಚೆನ್ನಾಗಿ ಕಲ್ತಿದ್ಯಾ. ಈ ವಿಷಯಕ್ಕೆ ನಾನು ಅಮ್ಮಾಜಿಗೆ ಋಣಿಯಾಗಿರ್ಬೇಕು ಬಿಡು. ಅವೆಲ್ಲ ಬಿಡಿ, ನೀವು ಹೋಗಬಾರ್ದು, ನಮ್ಮ ಜೊತೆನೇ ಇರಬೇಕು. ಯಾಕೆ? ಇನ್ನಷ್ಟು ಅವಮಾನ ಮಾಡಿಸ್ಕೊಳಕ್ಕ? ನಾನೊಂದು ಮಾತಂದೆ, ಅದಕ್ಕೆ ಕೋಪಿಸ್ಕೊಂಡು ಹೊರಟ್ಬಿಡೋದಾ? ನೀನು ನಿನ್ನ ಹೆಂಡತಿಗೆ ಕಂಪ್ಲೇಂಟ್ ವಾಪಸ್ ತಗೊಂಡೆ. ಅದು ನಿಮ್ಮಿಬ್ಬರ ಮಧ್ಯದ ವಿಷಯ. ನಿನ್ನ ಹೆಂಡತಿಯ ಮಾನ ಅಪಮಾನ ನಿನಗೆ ಬಿಟ್ಟಿದ್ದು ಅಂತ ಸುಮ್ಮನಾಗ್ತೀವಿ. ಆದರೆ ಮನೆ ಬಿಟ್ಟು ಆಚೆ ಹೋಗು ಅಂದಮೇಲೆ ಹೇಗೆ ಹೋಗದೆ ಇಲ್ಲೇ ಇರಲಿ? ಹೇಗೋ ದೇವಸ್ಥಾನ ಕಟ್ಟಿಸ್ತಾ ಇರೋ ಜಾಗ, ಹೋಮ ನಡೆದ್ರೆ ಒಳ್ಳೇದೇ ಅಲ್ವಾ ಗೌರ? ಹೌದು. ಎಲ್ಲ ಏರ್ಪಾಡು ನಿನ್ ಗಂಡಂದೆ. ಕಂಪ್ಲೇಂಟ್ ವಾಪಸ್ ತಗೊಂಡಿರೋ ಖುಷಿಲಿ ನಿನಗೂ ಖುಷಿ ಆಗಿರ್ಬೇಕು ಅಲ್ವಾ? ಅದಕ್ಕೆ ನಾವೇ ಸ್ವತಃ ಆಹ್ವಾನ ಕೊಡೋಣ ಅಂತ ಕರೆ ಮಾಡಿದ್ವಿ. ಇಡ್ತೀವಿ. ಹರಿ ಓಂ. ಸರಿ. ಅಂದ್ರೇನು? ನೀವು ನನ್ನ ಮೇಲೆ ಕೋಪಿಸ್ಕೋಬಹುದು, 4 ಮಾತು ಅನ್ಬೋದು. ನಾವು ನಿಮ್ಮ ಮೇಲೆ ಕೋಪಿಸ್ಕೋಬಾರ್ದು, 1 ಮಾತು ಅನ್ಬಾರ್ದು ಅಲ್ವಾ? ಇದ್ಯಾ ನ್ಯಾಯ? ನ್ಯಾಯ ಹೇಳೋಷ್ಟು ತಿಳುವಳಿಕೆ ವಿವೇಕ ನಮಗಿಲ್ಲ ಬಿಡಿ. ನೀವೇ ಹೇಳಿಪ್ಪ. ನೀವು ಬೈದ್ರೆ ಪ್ರೀತಿಯಿಂದ, ನಾವು ಬೈದ್ರೆ ಕೊಬ್ನಿಂದನಾ? ನಿಮ್ಮನ್ನ ಕಂಡ್ರೆ ಪ್ರೀತಿ ಇಲ್ಲ ಅನ್ಕೊಂಡ್ರ? ಪ್ರೀತಿ ಇರೋ ಕಡೆ ಸದರ ಇರಲ್ವಾ, ಜಗಳ ಇರಲ್ವಾ? ಅದಕ್ಕೆ ದೊಡ್ಡವರು ಅಂತಾಗ್ಲಿ, ಚಿಕ್ಕವರು ಅಂತಾಗ್ಲಿ, ತಿಳಿದವರು ಅಂತಾಗ್ಲಿ, ತಿಳಿದಿರೋರು ಅಂತಾಗ್ಲಿ ನೋಡಕ್ ಬರಕಿಲ್ಲಪ್ಪ. ನಿಮಗೂ ನನ್ನ ಮೇಲೆ ಪ್ರೀತಿ ಇದ್ರೆ 4 ಮಾತಲ್ಲ 40 ಮಾತನ್ನಿ, 4 ಬೀಸಿ. ಆದ್ರೆ ಊರಿಗೆ ಹೋಗೋ ಮಾತಾಡ್ಬೇಡಿ. ನಿಮಗೂ ನಾನು ಮಗ ಅನ್ನೋದು ಮನ್ಸಲ್ಲಿದ್ರೆ ಇಲ್ಲಿಂದ ಹೋಗ್ಬೇಡಿ.
ಚೆನ್ನಾಗಿ ನಾವೆಲ್ಲ ಮಾತಾಡ್ತಿದ್ವಿ. ಅದಕ್ಕೆ ಫೋನ್ನ ತಮ್ಮ ಕೈ ಕೊಟ್ಟಿದ್ದು. ಕ್ಷಮಿಸಿ. ಈಗ ಸಾವಿತ್ರಿಗೂ ತಿಳಿಸ್ಬೇಕಲ್ಲ? ನಾವ್ಯಾಕೆ ತಿಳಿಸ್ಬೇಕು ಗೌಡ್ರೆ? ಗೌರ ತಾನಾಗೆ ತಿಳಿಸ್ತಾಳೆ. ಅದಕ್ಕೆ ತಾನೇ ನಾವು ಗೌರಂಗೆ ಕರೆ ಮಾಡಿಸಿದ್ದು. ಸಾವಿತ್ರಿ ಜಮೀನಲ್ಲಿ ಯಾಕೆ ಹೋಮ? ಎಂದೂ ಇಲ್ಲದ ಪದ್ಧತಿ ಈಗ ಯಾಕೆ? ಅದು ಸಾವಿತ್ರಿ ಜಮೀನೇ ಬೇಕಿತ್ತ? ಸಾವಿರಾರು ಎಕರೆ ಜಮೀನು ಸಂಸ್ಥಾನದೇ ಇದ್ದಾಗ ಸಾವಿತ್ರಿಗೆ ಈ ವಿಷಯ ತಿಳಿಸ್ಬೇಕು. ಈಗ ತಿಳಿಸಲ್ಲ, ಕತ್ಲಾಗಿದೆ, ಬೆಳಗ್ಗೆ ಹೋಗ್ತಾಳೆ. ಯಾಕೋ ಸನ್ಯಾಸಿ ಬೆಕ್ನ ಸಾಕ್ತಾಗಾಯ್ತು ಕಣೆ. ಯಾಕಮ್ಮ ಹಾಗೆ ಹೇಳ್ತೀಯ? ಇನ್ನೇನೆ ಮತ್ತೆ, ನೀನ್ ಇಲ್ಲಿಗೆ ಬಂದಿದ್ಯಾತಕ್ಕೆ? ಯಾರೋ ಕಾಣದಜ್ಜಿ ನಿನ್ ಮಗುಗ್ ವಿಪತ್ತು, ತಾಯಿ ಅಭಯ ಬೇಕು ಅಂತ ಹೇಳಿದ್ರು. ನಾನೇ ನಿನ್ನ ಬಲವಂತ ಮಾಡಿ ಅಮ್ಮನವ್ರ ಸನ್ನಿಧಿಲೇ ಮಗು ಆಗ್ಲಿ ಅಂತ ಇಲ್ಲಿ ಕಳ್ಸಿಕೊಟ್ಟಿದ್ದು. ಎಲ್ಲ ನಾವು ಅನ್ಕೊಂಡಾಗೆ ನಡೀತಿದ್ಯಲ್ಲಮ್ಮ. ಏನೇ ನಡೀತಾ ಇದೆ? ಜಮೀನು ಅಂತ ವ್ಯಾಜ್ಯ ಶುರುವಾಗಿದೆ. ಅಮ್ಮ ಅಜ್ಜಿ ರಗಳೆ ಬೇರೆ. ನಿಂತ ನೆಲ ಬಿಡೋ ಹಂಗಾಯ್ತು. ಒಂದಲ್ಲ ಎರಡಲ್ಲ, ಎಲ್ಲ ಸಹಿಸ್ಕೊಳ್ಳೋಣ ಅಂತಂದ್ರೆ ಸತ್ಯ ಬೇರೆ ಎಷ್ಟೊಂದು ಬದಲಾಗ್ಬಿಟ್ಟಿದ್ದಾರೆ. ಸರಿ ಹೋಗ್ತಾರಮ್ಮ, ಅವ್ರಿಗೆ ಇದೆಲ್ಲ ಹೊಸ್ತು. ಸ್ವಲ್ಪ ಜಾಸ್ತಿನೇ ಇದರಲ್ಲಿ ಮುಳುಗೋಗಿದ್ದಾರೆ. ಅವ್ರು ಮುಳುಗೋದಿರ್ಲಿ, ಬೇರೆಯವರು ಮುಳುಗ್ಲಿ ಅಂತ ಇಷ್ಟಪಡ್ತಿದ್ದಾರೆ. ಅವರೇ ಮುಳುಗಿ ಮುಳುಗಿ ಮೇಲಕ್ಕೆ ಬರಕ್ ಆಗದೆ ಇರೋಷ್ಟು ಕೊಚ್ಚೋಗ್ಬಿಟ್ಟಾರ. ಹುಷಾರು. ತುಂಬಾ ಚೆನ್ನಾಗಿ ಮಾತಾಡ್ತೀಯಮ್ಮ. ನಗುವಂತ ವಿಷಯ ಅಲ್ಲ ಕಣೆ ಇದು. ಮುಂಚೆ ಅಳಿಯಂದ್ರು ನಿನ್ ಜೊತೆ ಎಷ್ಟು ಚೆನ್ನಾಗಿದ್ರು. ನೀನ್ ತಾಯಿ ಆಗ್ತಿದ್ಯಾ ಅಂತ ಗೊತ್ತಾದ ತಕ್ಷಣ ನಿನ್ನ ನೆಲದ ಮೇಲೆ ನಡೆಯಕ್ ಬಿಡ್ತಾನೆ ಇರ್ಲಿಲ್ಲ. ಹಿಂದಿನ ದಿನ ಸುತ್ತವರು. ಆದ್ರೆ ಈಗ 3 ಹೊತ್ತು ಅಮ್ಮಾಜಿದೆ ಧ್ಯಾನ. ನಿನ್ ಬಗ್ಗೆ ಸ್ವಲ್ಪನೂ ಗಮನ ಇಲ್ಲ. ನಿಂಗೆ ಗೊತ್ತಲ್ಲಮ್ಮ, ಅವ್ರು ಅವಾಗ್ಲೂ ಅತಿನೇ, ಇವಾಗ್ಲೂ ಅತಿನೇ. ಅವ್ರ ಸ್ವಭಾವನೇ ಹಾಗೆ. ಏನಾದ್ರೂ ಹಚ್ಕೊಂಡ್ರೆ ಮೈ ಮನಸ್ಸು ತುಂಬ್ಕೊಂಡ್ಬಿಡ್ತಾರೆ. ಮೊದಲು ಅಮ್ಮಾಜಿ ಹುಚ್ಚಿಂದ ಅವ್ರನ್ನ ಬಿಡಿಸ್ಬೇಕು. ಹುಚ್ಚು ಅಂತ ಯಾಕೆ ಹೇಳ್ತೀಯ? ಅವ್ರಿಗೆ ಅದು ಭಕ್ತಿ. ಅಮ್ಮಾಜಿ ತಾಯಿ ಸ್ವರೂಪ ಅನ್ಕೊಂಡಿದ್ದಾರೆ. ಭಕ್ತಿ ಗಿತ್ತಿ ಎಲ್ಲ ಇರ್ಲಿ ಕಣೆ, ಯಾರು ಬೇಡ ಅಂದರು? ಅಮ್ಮಾಜಿ ಮೇಲೆ ಭಕ್ತಿ ಜೊತೆಗೆ ಹೆಂಡತಿ ಮೇಲೆ ಆಸಕ್ತಿನೂ ಇರ್ಬೇಕಲ್ವಾ? ಇಲ್ಲ ಕಣೆ, ಏನೋ ತಪ್ಪು ನಡೀತಾ ಇದೆ. ಇದಕ್ಕೆಲ್ಲ ನಾವೇ ದಾರಿ ಮಾಡ್ಕೊಟ್ವಿ ಅನ್ಸುತ್ತೆ. ನೀನ್ ಯಾಕಮ್ಮ ಇದಕ್ಕೆಲ್ಲ ಹೊಣೆ ಹೊತ್ಕೋತಿದ್ಯಾ? ಇನ್ನೇನೆ, ಈ ಮದ್ವೆನೇ ಮಾಡಬಾರ್ದಾಗಿತ್ತು. ಇದು ಮೋಸದ ಮದ್ವೆ ಅಂತ ಗೊತ್ತಾದ ತಕ್ಷಣ ನಿನ್ನ ಸತ್ತಿನಿಂದ ದೂರ ಮಾಡ್ಬೇಕಾಗಿತ್ತು. ಅಮ್ಮ, ಏನ್ ಮಾತು ಅಂತ ಆಡ್ತೀಯ? ಅವ್ರು ಯಾವತ್ತಿದ್ರು ನನ್ನವರೇಮ್ಮ. ನನ್ನ ಸತ್ತಿನ ಬೇರೆ ಮಾಡೋ ಮಾತಾಡ್ಬೇಡ. ಇಂಥ 1000 ತೊಡಗ್ ಬಂದ್ರು ನನ್ನ ಸತ್ತಿನ ಬೇರೆ ಮಾಡಕ್ ಆಗಲ್ಲ. ಅವ್ರು ನನ್ನ ಪಾಲಿನ ದೇವ್ರಮ್ಮ. ನಾನು ಬದುಕಿದ್ರು ಸತ್ರು ಸತ್ಯನ್ ಕೈಯಿಂದಾನೆ. ಸತ್ಯನ್ ಕೈ ಹಿಡ್ದೆ. ಸಾವಿತ್ರಿ, ಬನ್ನಿಗಾರಕ್ಕ. ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನಾನು ಬಂದಿದ್ದು ಯಾರಿಗೂ ಗೊತ್ತಾಗ್ಬಾರ್ದು. ಯಾಕೆ ಬಂದೆ ಅಂದ್ರೆ, ನಿಮ್ ಜಮೀನ ಸಂಸ್ಥಾನಕ್ಕೆ ಬರ್ಕೊಟ್ಟಾಯ್ತಾ ನೀನು? ಈಗಲೂ ಬರ್ಕೊಟ್ಟಿಲ್ಲ ಗೌರಕ್ಕ. ಯಾಕೆ? ಮತ್ತೆ ಸಂಸ್ಥಾನದವರು ಸಹಸ್ರ ಚಂಡಿಕ ಹೋಮ ಇಟ್ಕೊಂಡಿದ್ದಾರೆ ಶುಕ್ರವಾರ ನಿಮ್ ಜಮೀನಲ್ಲಿ. ಸರಿ, ಅದು ಯಾವಾಗ್ಲೂ ಸಂಸ್ಥಾನದಲ್ಲೇ ನಡೀತಾ ಇತ್ತು. ಮೊದಲನೇ ಸಲ ಹೊರಗಡೆ ನಡೆಸ್ತಾ ಇರೋದು.
ಅದು ನಿಮ್ಮ ಜಮೀನಲ್ಲೇ ಮಾಡ್ತಾರಂತೆ. ಸಲಿಗೆ ಕೊಟ್ಟು ನಾಯಿ ಸೌಟ್ನೆಕ್ತು ಅನ್ನೋ ಹಾಗಾಯ್ತು. ನೋಡಿದ್ಯಾ ಸಾವಿತ್ರಿ, ಪೊಲೀಸ್ ಕಂಪ್ಲೇಂಟ್ ವಾಪಸ್ ತಗೊಂಡೆ, ಸದರ ಆಗೋಯ್ತು ಅವ್ರಿಗೆ. ತಾವು ಗೆದ್ವಿ ಅನ್ನೋ ಅಹಮ್ಮು, ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಹಮ್ಮು. ಮಾವ ದಯವಿಟ್ಟು ತಾಳ್ಮೆ ಕಳ್ಕೋಬೇಡಿ, ಪೂರ್ತಿ ಕೇಳೋಣ. ನೀವ್ ಹೇಳಿ ಗೌರಕ್ಕ. ಅಷ್ಟೇ, ನಿಮ್ಮ ಜಮೀನು ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ. ನೋಡಿ, ನಿಮಗಿರೋಷ್ಟು ಕಾಮನ್ ಸೆನ್ಸು ಅವ್ರಿಗಿಲ್ಲ. ನಮ್ಮ ಜಮೀನು ಕೇಳಿ ಮಾಡಬೇಕು ಅನ್ನೋದಿಲ್ವಾ? ಇಂಥ ಧಾರ್ಮಿಕ ಕಾರ್ಯ ಅಂದ್ರೆ ಯಾರು ಬೇಡ ಅಂತಾರೆ? ಗೊತ್ತಿದ್ದು ತಡೆದ್ರೆ ನಾವು ಕೆಟ್ಟವ್ರಾಗ್ತೀವಿ. ಪ್ಲಾನ್ ಮಾಡಿ ಮಾಡ್ತಿದ್ದಾರೆ ಸಾವಿತ್ರಿ ಎಲ್ಲಾನು. ಈ ಸಾರ್ತಿ ನಾ ಸುಮ್ಮನೆ ಬಿಡೋಲ್ಲ, ಮುಟ್ಟಿ ನೋಡ್ಕೋಬೇಕು ಸಂಸ್ಥಾನದವರು. ಮಾವ ದಯವಿಟ್ಟು ಮತ್ತೆ ಪೊಲೀಸು ಕಂಪ್ಲೇಂಟು ಅಂತ ಹೋಗ್ಬೇಡಿ, ಈಗಾಗಲೇ ಸಾಕಾಗಿದೆ. ಈ ಸರ್ತಿ ಹಾಗೆ ಮಾಡಲ್ಲ, ಅವ್ರು ಅನ್ಕೊಂಡಿರೋ ಹೋಮನೇ ಧೂಳಿಪಟ ಆಗ್ಬೇಕು, ಹಾಗೆ ಮಾಡ್ತೀನಿ. ಹೇಗೂ ಜನ ಸೇರಿರ್ತಾರೆ, ಎಲ್ರಿಗೂ ಗೊತ್ತಾಗ್ಲಿ ಇವ್ರ ಯೋಗ್ಯತೆ ಏನು ಅಂತ. ನೋಡಿ, ಈ ವಿಷಯ ನನ್ನಿಂದ ನಿಮ್ಗೆ ತಿಳಿತು ಅಂತ ಯಾರಿಗೂ ಹೇಳ್ಬೇಡಿ. ಇಲ್ಲ ಗೌರಕ್ಕ, ಈ ವಿಷಯ ಹೊರಗೆ ಹೋಗದೆ ಇರೋ ಥರ ನಾನು ನೋಡ್ಕೋತೀನಿ, ನೀವು ಹೆದರಬೇಡಿ. ಸರಿ, ನಾನಿನ್ನು ಬರ್ತೀನಿ. ಹುಷಾರು ಸಾವಿತ್ರಿ, ಇದ್ರ ಹಿಂದೆ ಏನೇನಿದೆಯೋ ಏನೋ. ಬರ್ತೀನಿ. ಮಾವ ದಯವಿಟ್ಟು ನೀವು ತಾಳ್ಮೆ ಕಳ್ಕೋಬೇಡಿ, ಕಾದ್ ನೋಡೋಣ ಅದೇನಾಗುತ್ತೆ ಅಂತ. ಸತ್ಯ ಹೇಗಾಡ್ತಾರೆ ಅಂತ ನಿಮ್ಗೆ ಗೊತ್ತು. ಕೈ ಮುಗಿದ್ ಬೇಡ್ಕೋತೀನಿ ಮಾವ. ಅವನು ಭಕ್ತಿಲಿ ಕೈ ಕಟ್ಟಿ ಕೂತ್ಕೋತಾನೆ, ನೀನು ಭಯದಲ್ಲಿ ಕೈ ಕಟ್ಟಿ ಕೂತ್ಕೋ. ಇಲ್ಲ ಸಾವಿತ್ರಿ, ಇದನ್ನ ಹೀಗೆ ಬಿಟ್ರೆ ಇದು ಬಗೆಹರಿಯಲ್ಲ. ನಾನು ಇದಕ್ಕೊಂದು ಶಾಶ್ವತವಾದ ಪರಿಹಾರ ಕಂಡು ಹಿಡಿದೇ ಹಿಡಿತೀನಿ. ನಾರಾಯಣಪ್ಪ, ಗೌಡ್ರಿಗೆ ಹೇಳಿ ಗಾಡಿ ತೆಗಿಯೋಕೆ. ಇಲ್ಲೇ ದಿನ ಮಂಜಿ, ತುರ್ತಾಗಿ ಹೊರಟಿದ್ದೀರಿ? ಹೌದು, ಕಬ್ಬಣ ಕಾದಿದೆ, ಬಗ್ಸೋದಕ್ಕೆ ಸರಿಯಾದ ಕಾಲ. ಹೊರಡೋಣವಾ? ಯಾವ ಕಡೆ? ನಾವು ಹೋಗೋ ಒಂದು ಕಡೆಗೆ. ಮತ್ತೆ ಗೌಡ್ರೆ, ಪ್ರಶ್ನಿಸದೆ ಪಾಲಿಸಿ ಅಂತ ಅರ್ಥ, ಆದ್ರೆ ಕೆಟ್ಟ ಕುತೂಹಲ ನಿಮ್ಗೆ. ಆದ್ರೆ ಅಮ್ಮಾಜಿ, ಯಾಕೆ ಏನು ಅಂತ ಕೇಳೋದು ಬೇಡ, ಎಲ್ಲಿಗೆ ಅಂತ ಅನ್ನೋದ್ರು ಕೇಳ್ಬೇಕಲ್ಲ ಕರ್ಕೊಂಡು ಹೋಗೋದಕ್ಕೆ. ಸತ್ಯನ್ಗೆ ಸಂಸ್ಥಾನ ಕೊಟ್ಟಿರೋ ಮನೆಗೆ. ಯಾಕೆ? ಅಲ್ಲ, ನಾವ್ಯಾಕೆ ಅವ್ರ ಮನೆಯವ್ರಿಗೂ ಹೋಗ್ಬೇಕು? ನಾವು ಕರೆದ್ರೆ ಓಡೋಡ್ ಬರ್ಬೇಕಾದವ್ರು ಅವರು, ಅದರಲ್ಲೂ ತಾವು ಅಲ್ಲಿವರೆಗೂ ಪಾದ ಬೆಳೆಸ್ಬೇಕು ಅಂದ್ರೆ. ಸಾವಿತ್ರಿ ಹೆಸರಿನಲ್ಲಿರೋ ಜಮೀನಲ್ಲಿ ನಿಧಿ ಇದೆ. ಆ ನಿಧಿ ನಮ್ಮ ಕೈ ಸೇರ್ಬೇಕು ಅಲ್ವಾ ಗೌಡ್ರೆ? ಹೌದು. ಅದಕ್ಕಾಗಿ ನಾವು ಪಾದ ಬೆಳೆಸ್ಬೇಕು, ಬುದ್ಧಿ ಬಳಸ್ಬೇಕು. ಹೊರಡೋಣವಾ? ಮಾವ, ನೀವು ಹೇಳಿದ್ರಲ್ಲ ಶಾಶ್ವತ ಪರಿಹಾರ ಹುಡುಕ್ತೀನಿ ಅಂತ, ದಾರಿ ಸಿಕ್ತಾ? ನೀವು ಹೇಳಿದ್ಮೇಲೆ ನಾನು ಯೋಚಿಸ್ದೆ, ನನಗೊಂದು ದಾರಿ ಹೊಳೆದಿದೆ. ಹೇಳು. ನೀವು ಇದ್ರ ಬಗ್ಗೆ ಯೋಚಿಸಿರ್ತೀರಾ, ಅದಕ್ಕಿಂತ ದೊಡ್ಡದೇನಲ್ಲ. ಇಲ್ಲ, ನನಗೆ ಯಾವುದು ಹೊಳೆದಿಲ್ಲ. ಎಲ್ರಿಗೂ ಸರಿ ಹೋಗುವಂತ ದಾರಿ ಆಗ್ಬೇಕಲ್ವಾ? ಅಷ್ಟು ಸುಲಭಕ್ಕೆ ಹೊಳೆಯಲ್ಲ. ನಿನಗೆ ಹೊಳೆದಿದ್ದನ್ನು ಹೇಳು, ಯೋಚನೆ ಮಾಡೋಣ ಅದ್ರ ಸಾಧ್ಯತೆ. ನಾನು ಹೇಳೋದು ನಿಮಗೆ ಸಿಟ್ಟು ತರಿಸ್ಬೋದು, ಆದ್ರೆ ಇದು ಎಲ್ರಿಗೂ ನೆಮ್ಮದಿ ಕೊಡುವಂತ ಪರಿಹಾರ ಮಾವ. ಅಂದ್ರೆ ನನ್ನ ಸಿಟ್ಟಿಗೆ ಬೆಲೆ ಇಲ್ಲ ಅಂತ ಆಯ್ತು? ಹಾಗಲ್ಲ ಮಾವ. ಹೇಳು. ನಾನು ಹೇಳ್ದೆ ಅಂತ ನೀವು ಕೇಳಬೇಕಾಗಿಲ್ಲ ಮಾವ, ಆದ್ರೆ ಒಂದೇ ಒಂದು ವಿನಂತಿ, ಎಲ್ಲರ ದೃಷ್ಟಿಯಿಂದ ಯೋಚನೆ ಮಾಡಿ. ನಿಮಗೆ ಸರಿ ಅನ್ಸಿದ್ರೆ ಸರಿ, ಇಲ್ಲಾಂದ್ರೆ ಬಿಡಿ. ಅದೇನು ಅಂತ ಹೇಳು.
ಪೀಠಿಗೆಲೆ ಇಷ್ಟೊಂದು ಷರತ್ತುಗಳಿದ್ದರೆ ಅನುಮಾನ ಹೆಚ್ಚುತ್ತೆ. ಮಾವ, ನೀವು ಆ ಜಮೀನ್ ಕೊಂಡ್ಕೊಂಡಿದ್ದು ಯಾಕೆ ಹೇಳಿ? ನನಗೆ ಸತ್ಯಂಗೆ ಏನಾದರೂ ಉಪಯೋಗಕ್ಕೆ ಬರಲಿ, ನಾವಿಬ್ರು ಅದರಿಂದ ಸುಖ ಕಾಣಲಿ ಅಂತ ತಾನೆ. ಅದ್ರ ಆದಾಯದಿಂದ ಜೀವನ ನಡ್ಸೋಕಂತೂ ಅಲ್ವಲ್ಲ. ಹೌದು. ಆದ್ರೆ ಅದೇ ಸುಖ ಕಿತ್ಕೊಂಡ್ಬಿಟ್ಟಿದೆ ಈ ಜಮೀನು. ನಾನು ಸತ್ಯ ಚೆನ್ನಾಗಿ ಬಾಳಿ ಬದುಕಲಿ ಅಂತ ನಿಮ್ಮ ಆಶೆ ಆಗಿತ್ತು. ಆದ್ರೆ ನಮ್ಮ ಸಂಬಂಧಕ್ಕೆ ಕುತ್ತು ತರ್ತಿದೆ ಈ ಜಮೀನು. ನಾನಂತೂ ಆಸ್ತಿ ಅಂತಸ್ತನ್ನ ಬಯಸೋಳಲ್ಲ. ಸತ್ಯಂಗೂ ಇದು ಬೇಕಾಗಿಲ್ಲ. ದುಡಿಮೆನೆ ನಂಬಿ ಇದ್ದಿದ್ರಲ್ಲಿ ಚೆನ್ನಾಗಿ ಬದುಕೋರು ನಾವಿಬ್ರು. ಆದ್ರೆ ಅದನ್ನೇ ನಾಶ ಮಾಡ್ತಿದೆ ಮಾವ. ನಿಮಗೆ ಅಂತ ತಗೊಂಡಿದ್ದ ಜಮೀನು, ಅದರಿಂದ ತೊಂದರೆನೇ ಹೆಚ್ಚು ಅನ್ನೋದಾದ್ರೆ ಬಿಟ್ಬಿಡೋಣ ಅಲ್ವಾ ಮಾವ?